ನಮಸ್ಕಾರ ವೀಕ್ಷಕರೇ, ನಂಬರ್ ಒನ್ ಚಾನಲ್ ಮುಖಾಂತರ ನಿಮಗೆ ಆತ್ಮೀಯವಾದ ಸ್ವಾಗತ ಬಯಸುತ್ತೇನೆ ವೀಕ್ಷಕರೇ. ನಾನು ಸೈಯದ್. ವೀಕ್ಷಕರೇ ನೋಡಿ, ಕರ್ನಾಟಕ ರಾಜ್ಯದ ಉತ್ತರ ಕರ್ನಾಟಕದ ಕೂಗಿಗೆ ಅನೇಕ ವರ್ಷಗಳಿಂದ ಹೋರಾಟ ಮಾಡುತ್ತಾ ಬಂದಿರುವ ಭಾವಿ MLC ಅಂತ ಬಿಂಬಿಸುತ್ತಿರುವ ಅಶೋಕ್ ಚಂದರ್ಗಿಯ ಇವತ್ತು ಜಿಲ್ಲಾಧಿಕಾರಿ ಕಚೇರಿಗೆ ಹೋಗಿ ಒಂದು ಮನವಿ ಕೊಟ್ಟಿದ್ದಾರೆ. ಆ ಮನವಿ ಏನಿದೆ, ಆ ಮನವಿ ನಿಜಕ್ಕೂ ಒಂದು ಗುಡುಗಿನ ಹಾಗೆ ಮನವಿ ಇದೆ. ಆ ಗುಡುಗು, ಚಂದರ್ಗಿ ಗುಡುಗು ಕರ್ನಾಟಕ ಸರ್ಕಾರದ ಕಿವಿಗೆ ಮುಟ್ಟಬೇಕು. 500 ಕೋಟಿ ರೂಪಾಯಿ ಖರ್ಚು ಮಾಡಿ ಸುವರ್ಣ ಸೌಧ ಬೆಳಗಾವದಲ್ಲಿ ಕಟ್ಟಿದ್ದು ಯಾತಕ್ಕಾಗಿ ಕಟ್ಟಿದ್ದು ವೀಕ್ಷಕರೇ ಗೊತ್ತಾ? ಕರ್ನಾಟಕ ರಾಜ್ಯದ ಪ್ರಮುಖ ಕರ್ನಾಟಕದ ಪ್ರಮುಖ ಯೋಜನೆಗಳು ಕಾರ್ಯರೂಪಕ್ಕೆ ಬರಬೇಕು. ಬೆಂಗಳೂರಿನಲ್ಲಿರುವಂಥ ಪ್ರಮುಖ ಕಚೇರಿಗಳು ಸುವರ್ಣ ಸೌಧಕ್ಕೆ ಬರಬೇಕನ್ನೋದು ಎಲ್ಲರ ಹಲವು ವರ್ಷಗಳಿಂದ ಕೂಗಿತ್ತು. ಅದನ್ನು ಕಟ್ಟಿದ ಪುಣ್ಯಾತ್ಮ ಕುಮಾರಸ್ವಾಮಿ, ಯಡಿಯೂರಪ್ಪ, ಸಿದ್ದರಾಮಯ್ಯ ಅಂತ ಮಹಾನುಭಾವರ ಕನಸು ನನಸಾಗಬೇಕಾದ್ರೆ ಇವತ್ತು ಚಂದರ್ಗಿಯ ಕೂಗನ್ನು ಕರ್ನಾಟಕ ಸರ್ಕಾರ ಕೇಳಬೇಕು, ಎಚ್ಚೆತ್ತುಕೊಳ್ಬೇಕು. ಅಲ್ಲಿ ಕೇವಲ ಜಿಲ್ಲಾ ಮಟ್ಟದ ಕಚೇರಿಗಳನ್ನು ಸ್ಥಳಾಂತರಗೊಳಿಸಿದರೆ ಅಲ್ಲಿ ನುಕ್ಕಲಾಗುತ್ತೆ. ಆ ಸೌಂದರ್ಯ ಇರುವಂಥ ಸುವರ್ಣ ಸೌಧದ ಮೆರಗು ಹೋಗುತ್ತೆ. ಇದು ಕರ್ನಾಟಕ ರಾಜ್ಯದ ಉನ್ನತ ಅಧಿಕಾರಿಗಳ ಕಚೇರಿ. ಉತ್ತರ ಕರ್ನಾಟಕಕ್ಕೆ ಸಂಬಂಧಪಟ್ಟ ಜಿಲ್ಲೆಯವರು ಬೆಂಗಳೂರಿಗೆ ಹೋಗೋದು ತಪ್ಪಿಸೋಗೋಸ್ಕರ ರಾಜ್ಯ ಮಟ್ಟದ ಕಚೇರಿಗಳನ್ನ ಸುವರ್ಣ ಸೌಧಕ್ಕೆ ತರಬೇಕನ್ನೋದು ಅಶೋಕ್ ಚಂದರ್ಗಿಯ ನಿಜವಾದ ಪ್ರತಿಬಿಂಬಿಸುವ ಮನವಿ. ಆ ಮನವಿಯನ್ನು ಕೂಲಂಕುಷವಾಗಿ ಪರಿಶೀಲಿಸಿ ಮಾನ್ಯ ಜಿಲ್ಲಾಧಿಕಾರಿ ಮಹಾಂತೇಶ್ ಹಿರೇಮಠ ಅವರು ಸೂಕ್ತ ಭರವಸೆ ನೀಡಿದ್ದಾರೆ. ಸರ್ಕಾರಕ್ಕೆ ಇದನ್ನು ಕಳಿಸ್ತೀನಿ ಅಂತ. ಆ ಸರ್ಕಾರಕ್ಕೆ ಕಳಿಸಿದ ತಕ್ಷಣ ಅಶೋಕ್ ಚಂದರ್ಗಿ ಒಬ್ಬರೇ ಅಲ್ಲ, ಇಡೀ ಉತ್ತರ ಕರ್ನಾಟಕದ ಕನ್ನಡ ಸಂಘಟನೆಯವರು, ಅನೇಕ ದೀನ ದಲಿತ ಸಂಘಟನೆಯವರು, ಕರ್ನಾಟಕ ಸರ್ಕಾರಿ ಸಂಘದವರು ಎಲ್ಲರೂ ಕೂಡಿ ಬೆಂಗಳೂರಿಗೆ ಹೋಗೋದನ್ನು ತಪ್ಪಿಸೋಗೋಸ್ಕರ ಕರ್ನಾಟಕ ಸರ್ಕಾರದ ಮೇಲೆ ಒತ್ತಡ ತರಬೇಕು. ಉತ್ತರ ಕರ್ನಾಟಕಕ್ಕೆ ಸಂಬಂಧಪಟ್ಟ ಎಲ್ಲ ಕಚೇರಿಗಳು ಸುವರ್ಣ ಸೌಧಕ್ಕೆ ಸ್ಥಳಾಂತರಗೊಳ್ಳಬೇಕು. ಅದನ್ನು ಯಡಿಯೂರಪ್ಪ ಆದೇಶ ಮಾಡಿದ್ದು ಸ್ಥಳೀಯ ಕಚೇರಿಗಳು ಸ್ಥಳಾಂತರಗೊಳ್ಳೋಗೋಸ್ಕರ ಅದು ಮಹಾ ತಪ್ಪು ಅಂತ ಅಶೋಕ್ ಚಂದರ್ಗಿ ಇವತ್ತು ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರದ ಗಮನ ಸೆಳೆಯುವ ಸಲುವಾಗಿ ಒಂದು ಮನವಿ ಕೊಟ್ಟಿದ್ದಾರೆ. ಅವ್ರ ಜೊತೆ ರಮೇಶ್ ಸೊಂಟಕ್ಕಿ ಇದ್ದಾರೆ, ಶಶಿಧರ್ ಗಿವಾರಿ ಇದ್ದಾರೆ, ಇನ್ನು ಅನೇಕ ಮಹಿಳಾ ಮಣಿಗಳಿದ್ದಾರೆ, ಕನ್ನಡ ಕ್ರಿಯಾ ಸಮಿತಿ ಅವರಿದ್ದಾರೆ. ಈ ಎಲ್ಲರ ಕೂಗು ಕರ್ನಾಟಕ ಸರ್ಕಾರದ ಮೇಲೆ ಹೋಗಬೇಕು. ವೀಕ್ಷಕರೇ, ಪ್ರತಿಯೊಬ್ಬರು ಒಂದೊಂದು ಮನೆಯಿಂದ ಒಂದೊಂದು ಪತ್ರ ಚಳವಳಿ ಸಹಿತ ಮಾಡಬೇಕು. ಅಂದ್ರೇ ಯಡಿಯೂರಪ್ಪ ಸರ್ಕಾರಕ್ಕೆ ಗೊತ್ತಾಗುತ್ತೆ ಉತ್ತರ ಕರ್ನಾಟಕದ ಪರಿಸ್ಥಿತಿ ಏನಿದೆ. ನಾವು ಏನೋ ಒಂದು ಸಮಸ್ಯೆ ಇದ್ದರೆ ಬೆಂಗಳೂರಿಗೆ ಹೋಗೋದು ತಪ್ಪಬೇಕು. ನಮ್ದು ಏನೋ ಪ್ರಕರಣ ಇತ್ಯರ್ಥ ಆಗಬೇಕಾದ್ರೆ ಇದೇ ಸುವರ್ಣ ಸೌಧದಲ್ಲಿ ಆಗ್ಬೇಕು ಅನ್ನೋದೇ ನಂಬರ್ ಒನ್ ಚಾನಲ್ ಆಶಯ. ಈ ಎಲ್ಲ ಉತ್ತರ ಕರ್ನಾಟಕದ ಸಮಸ್ಯೆಗಳಿಗೆ ನಂಬರ್ ಒನ್ ಚಾನಲ್ ಯಾವಾಗಲೂ ಸ್ಪಂದಿಸುತ್ತದೆ. ನಂಬರ್ ಒನ್ ಚಾನಲ್ ನಿಮ್ಮದು. ಅಶೋಕ್ ಚಂದರ್ಗಿಯ ಮನವಿ ತಕ್ಷಣ ಸರ್ಕಾರ ಸ್ಪಂದಿಸಬೇಕು. ಸೂಕ್ತ ಆದೇಶನ ಮಾರ್ಪಾಡುಗೊಳಿಸಿ ಉತ್ತರ ಕರ್ನಾಟಕಕ್ಕೆ, ಕರ್ನಾಟಕದ ಬೆಂಗಳೂರಿನಲ್ಲಿರುವ ಕಚೇರಿಗಳು ತಕ್ಷಣ ಸ್ಥಳಾಂತರಗೊಳಿಸಬೇಕು. ಇಲ್ಲದಿದ್ದರೆ ಇದು ಹೋರಾಟದ ಮನೋಭಾವ ರೂಪ ತಳೆಯೋಗೋಸ್ಕರ ಆ ಪರಿಸ್ಥಿತಿ ನಿರ್ಮಾಣ ಆಗಬಾರದು ಅನ್ನೋದೇ ನಮ್ಮ ವಿನಂತಿ. ವೀಕ್ಷಕರೇ, ಈ ಚಾನಲ್ ನಿಮ್ಮದು. ಈ ಚಾನಲ್ ಬೆಳೆಸಬೇಕು, ಉಳಿಸಬೇಕು. ಸಹಾಯ ಸಹಿತ ನಾವು ಕೇಳಿದ್ದೀವಿ. ವೀಕ್ಷಕರೇ, ನೀವು ದಯವಿಟ್ಟು ಸಹಾಯ ಮಾಡಿ. ಈ ಚಾನಲ್ ಕರ್ನಾಟಕ ರಾಜ್ಯಾದ್ಯಂತ, ದೇಶಾದ್ಯಂತ ದೊಡ್ಡ ಪ್ರಮಾಣದಲ್ಲಿ ಬೆಳೆಯೋಗೋಸ್ಕರ ನೀವು ನಮ್ಮ ಜೊತೆ ಕೈ ಜೋಡಿಸ್ತೀರೆಂದು ನಂಬಿದ್ದೇನೆ. ವೀಕ್ಷಕರೇ, ನಂಬರ್ ಒನ್ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಯೂಟ್ಯೂಬ್ದಲ್ಲಿಯೂ ಅನೇಕ ಸುದ್ದಿಗಳು ಬರ್ತಾ ಇದ್ದಾವೆ, ಅಲ್ಲಿಯೂ ಸಬ್ಸ್ಕ್ರೈಬ್ ಆಗಿ, ಬೆಲ್ ಬಟನ್ ಆನ್ ಮಾಡಿ. ಇದೇ ಇವತ್ತಿನ ವಿಶೇಷ ಸುದ್ದಿ. ವೀಕ್ಷಕರೇ, ನಮಸ್ಕಾರ. ಈ ಕಡೆ ಬರ್ರಿ ಸರ್. ಚಂದ್ರಗಿ ಸರ್ ಸರ್ ಈ ಕಡೆ ಅಧಿಕಾರಿ ಏನು ಮಾಡಿಬಿಟ್ರು, ಇಲ್ಲಿ ಜನಪ್ರತಿನಿಧಿಗಳಾಗಲಿ, ಮುಖ್ಯಮಂತ್ರಿ ಶಾಸಕರಾಗಲಿ, DCM ಆಗಲಿ, ಯಾರಿಗೂ ಒಂದು ಮೀಟಿಂಗ್ ಇರಲಾರ್ದ ಸಡನ್ನಾಗಿ 23 ಆಫೀಸ್ ಶಿಫ್ಟ್ ಮಾಡಕತ್ತಾರೆ. ಅದೊಂದು ಮಿನಿ ಅದೊಂದು ಸಮಸ್ಯೆ ಆಗ್ತೈತಿ. ನಾವು ಬಾಡಿಗೆ ಹೊಸ ಕಟ್ಟಿದ್ದಲ್ಲ, ನಾವು 2007ರಿಂದ ಹೊರದಾಳಿ ಮಾಡಿದ್ವಿ. ನೀವು ಅಕಸ್ಮಾತ್ ಮಾಡಿರಂದ್ರೆ 2 ರೀತಿ ತೊಂದರೆ ಆಗ್ತದೆ. ಒಂದು ಸಾಮಾನ್ಯ ಜನ ಹೋಗಿ ಗೇಟಿಂಗ್ ಇಲ್ಲದು ಒಂದು ಸಮಸ್ಯೆ. ಆಮೇಲೆ ಅಲ್ಲಿ ಬೆಂಗಳೂರು ಆಫೀಸ್ ಶಿಫ್ಟ್ ಆಗೋದು ಪಾಪ ಅಲ್ಲ. ಮುಖ್ಯಮಂತ್ರಿಗಳು ವಿಶ್ವಾಸ ಮೀಟಿಂಗ್ ತಗೊಳ್ಳಿ ಸಡನ್ ಆಗಿ ಮಾಡಬೇಕು. ನೀವು ಅದಕ್ಕೆ ನಾವು ಬಂದಿರಿ. ಅದಕ್ಕೆ ತಮಗೆ ತಮ್ಮ ಸ್ವಲ್ಪ ಭೇಟಿಯಾಗಿ ನಮ್ಮ ಜಿಲ್ಲಾದವರು ಆದ್ಮೇಲೆ ಇಲ್ಲಿ ತಾವು ಇಲ್ಲಿ ಸುವರ್ಣ ಸರ್ ಸರ್ ಪಟ್ಮೆ ರವಿ ಸರ್ 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 ಹೋರಾಟಗಾರ ನಾವು ಕೊಡ್ತೀವಿ.
ಮುಖ್ಯಮಂತ್ರಿ ಸಲಹೆ ಕೊಟ್ಟರೆ ನಾವೇ ಬಾಕಿ ಹೋದ ವಾರ ಬರ್ತಿದ್ರು ಅವ್ರು ಸಾಹೇಬ್ ಬೈದ್ರು.